ನೋಡ್ಬೋದು ನೀವು ಎಷ್ಟೊಂದು ಸಿಕ್ಕಿದೆ. ಅಂದರೆ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕಿದ್ದೀನಿ, ಅಂದರೆ ಇದಕ್ಕಲ್ಲ, ಅದೇನು ಸೋಸಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಮತ್ತೆ ಸೋಸ್ಕೊಂಡಿದ್ದೀನಿ. ಸೊ ಫೈನಲಿ ಇಷ್ಟು ಸಿಕ್ಕಿದೆ ನನಗೆ. ನಮ್ಮ ಏನೋ ಹೇಳ್ತಾರಲ್ಲ, ನಮ್ಮ ವಂಶದಲ್ಲಿ ಎಲ್ರಿಗೂ ಅಷ್ಟೇ, ನಮ್ಮ ಅಮ್ಮನ ಕೂದಲು ನೋಡಿದ್ರೆ ನೀವು ಕಳೆದೇ ಹೋಗ್ಬಿಡ್ತೀರ, ಅಷ್ಟು ಇದೆ. ನಿಜ ನಾನು ಹೇಳ್ತೀನಿ, ಈ ಆದಿವಾಸಿಗಳ ಹೇರ್ ಆಯಿಲು, ಆ ಹೇರ್ ಆಯಿಲ್ ತೋರಿಸ್ತಾರೆ, ಈ ಹೇರ್ ಆಯಿಲ್ ತೋರಿಸ್ತಾರೆ. ದಯವಿಟ್ಟು ನಿಮ್ಮ ಹೇರ್ನ ನೀವೇ ನಿಜ ಹಾಳು ಮಾಡ್ಕೋತೀರಾ. ದಯವಿಟ್ಟು ಅದು ಹೆಂಗಿರುತ್ತೆ ಹಂಗೆ ಇರೋಕೆ ಬಿಡಿ. ನೀಟಾಗಿ ವಾರಕ್ಕೊಂದು 2-3 ಸರಿ ಸ್ಕ್ಯಾಲ್ಪಿಗೆ ಆಯಿಲ್ ಅಪ್ಲೈ ಮಾಡಿ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫುಲ್ ವೀಡಿಯೋಸ್ ನೋಡಿ. ಇವತ್ತಿನ ಟಾಪಿಕ್ ಏನಂತ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ಎಸ್, ನಾನಿವತ್ತು ಆನಿಯನಿಂದ ಜ್ಯೂಸ್ ತೆಗೆದ್ಬಿಟ್ಟು ಆನಿಯನ್ ಜ್ಯೂಸ್ನ ನನ್ನ ಸ್ಕ್ಯಾಲ್ಪಿಗೆಲ್ಲ ಹಾಕೊಳ್ಳೋಣ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫುಲ್ ವೀಡಿಯೋಸ್ ನೋಡಿ. ಸೊ ಎಸ್, ಇನ್ನೊಂದು ಏನು ಹೇಳಬೇಕಂದ್ರೆ, ನಾನು ಹೇರ್ ಕೇರ್ ಮಾಡೋದಾಗಲಿ, ಸ್ಕಿನ್ ಕೇರ್ ಮಾಡೋದಾಗಲಿ ನಿಜ ಏನೂ ಮಾಡಲ್ಲ. ಯಾಕೆ ಅಂತಂದರೆ ನನ್ನ ನಿಜ ಇಷ್ಟ ಇಲ್ಲ. ನಾನು ಹೆಂಗಿರುತ್ತೆ ಲೈಕ್ ಹಂಗೆ ಇರೋದಕ್ಕೆ ಬಿಡ್ತೀನಿ. ಆ್ಯಂಡ್ ಇನ್ನೊಂದು, ತುಂಬ ಜನ ಅಯ್ಯೋ ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀನಿ, ಎಷ್ಟು ಕೇರ್ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಏನೇ ಕೇರ್ ಮಾಡಿ, ಏನೇ ಮಾಡಿದ್ರು ಆಚೆ ಹೋಗಿ ಬಂದಮೇಲೆ ಅದೇನೇನು ಯೂಸ್ ಆಗಲ್ಲ. ಸೊ ಕೆಲವೊಬ್ಬರು ಅಂದರೆ ಇವಾಗ ಅವರು ಮನೆಯಲ್ಲೇ ಇರ್ತಾರೆ, ಅವ್ರು ಏನೇ ಕೇರ್ ಮಾಡಿದ್ರು ಕೂಡ ಅವರಿಗೆ ಅದು ಸೂಟಬಲ್ ಆಗುತ್ತೆ. ಬಟ್ ನಾವು ಅಂತಂದರೆ, ನಾನು ಹೊರಗಡೆ ಕೆಲಸನೂ ಮಾಡ್ತೀನಿ, ಎಲ್ಲದನ್ನೂ ಮಾಡ್ತೀನಿ. ಸೊ ನಾನು ಮನೇಲಿರಲ್ಲ. ಸೊ ಹಂಗಾಗಿ ನಾನೇನು ಕೇರ್ ಮಾಡಲ್ಲ. ಸೊ ಏರ್ ಕೇರ್ ಅಂತೂ ಮೊದಲೇ ಮಾಡಲ್ಲ. ಯಾಕೆ ಅಂದರೆ ನನಗೆ ಡಿಸ್ಟರ್ಬೆನ್ಸ್. ಸೊ ನನಗೆ ಗಾಡ್ ಗಿಫ್ಟ್ ಅಂದರೆ ತುಂಬ ಫಾಸ್ಟ್ ಮೂವಿಂಗ್ ಗ್ರೋತ್ ಇದೆ ಹೇರು. ಯಾಕೆ ಅಂದರೆ ನಮ್ಮ ಏನೋ ಹೇಳ್ತಾರಲ್ಲ, ನಮ್ಮ ವಂಶದಲ್ಲಿ ಎಲ್ರಿಗೂ ಅಷ್ಟೇ, ನಮ್ಮ ಅಮ್ಮನ ಕೂದಲು ನೋಡಿದ್ರೆ ನೀವು ಕಳೆದೇ ಹೋಗ್ಬಿಡ್ತೀರ, ಅಷ್ಟು ಇದೆ. ನಿಜ ನಾನು ಹೇಳ್ತೀನಿ, ಈ ಆದಿವಾಸಿಗಳ ಹೇರ್ ಆಯಿಲು, ಆ ಹೇರ್ ಆಯಿಲ್ ತೋರಿಸ್ತಾರೆ, ಈ ಹೇರ್ ಆಯಿಲ್ ತೋರಿಸ್ತಾರೆ. ದಯವಿಟ್ಟು ನಿಮ್ಮ ಹೇರ್ನ ನೀವೇ ನಿಜ ಹಾಳು ಮಾಡ್ಕೋತೀರಾ. ದಯವಿಟ್ಟು ಅದು ಹೆಂಗಿರುತ್ತೆ ಹಂಗೆ ಇರೋಕೆ ಬಿಡಿ. ನೀಟಾಗಿ ವಾರಕ್ಕೊಂದು 2-3 ಸರಿ ಸ್ಕ್ಯಾಲ್ಪಿಗೆ ಆಯಿಲ್ ಅಪ್ಲೈ ಮಾಡಿ. ತುಂಬ ಡಿಸ್ಟರ್ಬೆನ್ಸ್. ನಾನು ಮಾತಾಡಬೇಕು ಅಂದಾಗಲೇ ಮಾತಾಡ್ತಾರೆ. ಸೊ ಇವತ್ತು ನೋಡ್ಬೋದು ನೀವು ನಾನು ಮೂತಿ ಏನು ಇವತ್ತು ನೀವು ನೋಡ್ಬೋದು ನನ್ನ ಫೇಸ್ಗೆ ಏನೂ ಹಾಕಿಲ್ಲ, ಲಿಪ್ ಜೆಲ್ ಅಷ್ಟೇ. ಯಾಕೆ ಅಂದರೆ ಎಷ್ಟು ಸಾರಿ ಹಾಕ್ಲಿ ನಾನು ಲಿಪ್ ಜೆಲ್ ಹಾಕ್ಕೊಂಡ್ರು ಕೂಡ ಅದು ಒಣಗೋಗ್ತಾ ಇತ್ತು. ಸೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ಕಲರ್ ಇಲ್ಲ, ಜೆಲ್ಲು ಅದು ಸ್ವಲ್ಪ ಜೆಲ್ಲಿ ಥರ ಇತ್ತು. ಇದು ಯಾಕೆ ಕಲರ್ ಆಗಿದೆ ಅಂದರೆ, ನಾನು ಪಿಂಕ್ ಕಲರ್ ಏನಾದ್ರು ಹಾಕಿದಾಗ ಅದ್ರ ಮೇಲೆ ಜೆಲ್ ಹಾಕ್ತೀನಲ್ಲ, ಅದು ಇದು ಟಚ್ ಆಗಿ ಅದರೊಳಗೆ ಇಟ್ಬಿಟ್ಟು ತೆಗೆದು ಮತ್ತೆ ಹಾಕ್ಕೊಂಡಾಗ ಸೊ ಈ ಥರ ಆ ಶೇಡು ಮಿಕ್ಸ್ ಆಗಿದೆ ಜೆಲ್ಗೆ. ಸೊ ಹಂಗಾಗಿ ಪಿಂಕ್ ಥರ ಕಾಣಿಸ್ತಾ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ನೋಡ್ಬೋದು ನಾನು ಏನೇನು ಹಾಕಿಲ್ಲ ಗುರು. ನಾನು ಮಾತಾಡಬೇಕು ಅಂದಾಗಲೇ ಮಾತಾಡ್ತಾರಪ್ಪ, ಅದಕ್ಕೆ ಮುಂಚೆ ಸುಮ್ಮನೆ ಇರ್ತಾರೆ. ನನ್ನ ವಾಯ್ಸ್ ನಿಜವಾಗ್ಲೂ ಹೆಂಗಾಗಿದೆ ಅಂದರೆ, ನಮ್ಗೆ ಹುಷಾರಿಲ್ದಂಗಾಗಿ 2 ದಿನದಿಂದ ಸ್ನಾನ ಮಾಡಿಲ್ಲ, ಮತ್ತೆ ಕೋಲ್ಡ್ ಆಗುತ್ತೆ ಅಂತ. ಸೊ ಎಸ್, ಇವತ್ತು ನಾನು ಈ ಈರುಳ್ಳಿನಲ್ಲಿ ಜ್ಯೂಸ್ ತೆಗೆದ್ಬಿಟ್ಟು ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಸ್ಟ್ರೈಟ್ನಿಂಗು ಮತ್ತು ಕರ್ಲ್ಸ್, ಟಾಮ್ಸ್ ಈ ಥರ ಮಾಡ್ಕೋತಾ ಇರ್ತೀನಿ. ಬ್ಲೋ ಡ್ರೈ ಏನು ಯೂಸ್ ಮಾಡಲ್ಲ ಜಾಸ್ತಿ. ನಾನು ಮಾಡ್ಕೊಳ್ಳೋದೆ ಕರ್ಲ್ಸ್ ಇಲ್ಲ ಟಾಮ್ಸು, ಅದೇ 2 in 1 ಒಂದೇ.
ಸ್ಟ್ರೈಟ್ನಿಂಗು ಈ ಥರ ಮಾಡ್ಕೋತಾ ಇರ್ತೀನಿ. ಹಾಗಾಗಿ ನನಗೆ ನಿಜ ಹೇಳ್ತೀನಿ, ಎಷ್ಟು ಏರ್ ಫಾಲ್ ಆಗ್ತಾಯಿದೆ ಅಂದರೆ, ಏರ್ ಫಾಲ್ ಆಗೋದಾಗುತ್ತೆ, ಆಮೇಲೆ ನನಗೆ ಬೇಗ ಬೆಳೆಯುತ್ತೆ. ಹೇರು ತುಂಬ ಫಾಸ್ಟ್ ಮೂವಿಂಗ್ ಗ್ರೋತ್ ಇದೆ. ಸೊ ಹಾಗಾಗಿ ನನಗೇನು ಒಬ್ಬೊಬ್ರಿಗೆ ಸೂಟ್ ಆಗಲ್ಲ. ಸೊ ನನಗೆ ಅದು ಇದು ತುಂಬ ಏರ್ ಕೇರ್ ಮಾಡಿದ್ರೆ ನಿಜ ಹೇಳ್ತೀನಿ ಸೂಟ್ ಆಗಲ್ಲ. ಯಾಕೆ ಅಂತಂದರೆ ನನಗಿನ್ನ ಏರ್ ಫಾಲ್ ಆಗುತ್ತೆ. ನೀವು ನಾನು ನೋಡ್ಬೋದು ಹೇರ್ನ, ನನಗೆ ಎಷ್ಟು ಹೆಲ್ದಿ ಇದೆ ಏರು ಅಂದರೆ, ಒಂದು ಸ್ವಲ್ಪನೂ ಕೂದಲು ಹಾಳಾಗಿಲ್ಲ, ವಿತ್ ನ್ಯಾಚುರಲ್ ಆಗಿದೆ, ಹೆಲ್ತಿ ಆಗಿದೆ ಏರು. ಫುಲ್ ಹೇರ್ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ನನಗೆ ಹುಷಾರಿಲ್ಲ. ನನ್ನ ವಾಯ್ಸು ಚಿಕ್ಕ ಮಕ್ಕಳು ಥರ ಕೇಳಿಸ್ಬೋದು ನಿಮಗೆ. ಆಮೇಲೆ ಚಿಕ್ಕ ಮಕ್ಕಳು ಥರ ಮಾತಾಡ್ತಿದ್ದೀಯ ಅನಿಸ್ಬೋದು. ನಾನು ಮಾತಾಡೋದೇ ಹಿಂಗೆ, ಚಿಕ್ಕ ಮಕ್ಕಳು ಮಾತಾಡ್ದಂಗೆ. ನನಗೆ ನಾಟಕ ಎಲ್ಲ ಮಾಡ್ಕೊಂಡು ಮಾತಾಡೋಕ್ಕೆ ಬರೋಲ್ಲ. ನಾನು ಮಾತಾಡೋದು ಹಿಂಗೆ, ನನ್ನ ವಾಯ್ಸ್ ಇರೋದೇ ಹಿಂಗೆ, ಆಯಿತಾ. ನಾನಿಷ್ಟು ಏನೋ ಆನಿಯನ್ ತೊಗೊಂಡಿದ್ದೀನಿ ಇವಾಗ. ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಏನೋ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ತೋರಿಸ್ತೀನಿ. ನೀವು ನೋಡ್ಬೋದು, ನಾನು ಆಲ್ರೆಡಿ ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಸಿಪ್ಪೆ. ಸೊ ಈ ಥರ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ನೀಟಾಗಿ ರುಬ್ಕೋಬೇಕು. ಸೊ ನಾನು ಇದೊಂದು ತೊಗೊಂಡಿದ್ದೀನಿ ಬಿಕಾಸ್ ಹಿಂಗೆ ಸೋಸೋಕ್ಕೆ. ಅದಾದಮೇಲೆ ಇದೊಂದು ತೊಗೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ತೀನಿ. ನೋಡಿ, ಕೆಳಗಡೆ ಬೀಳ್ತಾ ಇದೆ. ನೋಡ್ಬೋದು ನೀವು ಎಷ್ಟೊಂದು ಸಿಕ್ಕಿದೆ. ಅಂದರೆ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕಿದ್ದೀನಿ. ಅಂದರೆ ಇದಕ್ಕಲ್ಲ, ಅದೇನು ಸೋಸಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಮತ್ತೆ ಸೋಸ್ಕೊಂಡಿದ್ದೀನಿ. ಸೊ ಫೈನಲಿ ಇಷ್ಟು ಸಿಕ್ಕಿದೆ ನನಗೆ. ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ನಾನಿವಾಗ ಕಾಟನ್ ತೊಗೊಂಬಂದೆ. ಕಾಟನಲ್ಲಿ ಅದ್ಬಿಟ್ಟು ಈ ಥರ ಸ್ಕ್ಯಾಲ್ಪಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಓಕೆ, ಕಾಟನ್ ತೊಗೊಂಬಂದೆ. ಇವಾಗ ಈ ಥರ ಡಿಪ್ ಮಾಡಬೇಕು. ಈ ಥರ ಡಿಪ್ ಮಾಡಿ ಈ ಥರ ಸ್ಕ್ಯಾಲ್ಪ್ಗೆ ಹಾಕ್ಕೋಬೇಕು. ಓಕೆನಾ? ಹಿಂಗೇನಾದ್ರು ಬಿದ್ದರೆ ನಿಜ ಉರಿಯುತ್ತೆ. ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ. ಏಕೆಂದರೆ ಈರುಳ್ಳಿ ಅಲ್ವಾ, ನೋಡಿ ರೆಪ್ಪೆ ಮೇಲೆ ಬಂತಾಗ್ಬಿಡ. ನನಗೂ ಗೊತ್ತಿಲ್ಲ ಮೇ ಬಿ ಯಾವ ಥರ ಅಂತ, ಅಲ್ಲ ರಿಸಲ್ಟ್ ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ವ ಫಸ್ಟ್ ಟೈಮು. ಬೇಕೈ ಕಷ್ಟ ನನಗೆ. ಸುಮ್ಮನೆ ಇರೋದು ಬಿಟ್ಬಿಟ್ಟು ಏನೋ ಮಾಡೋಕ್ಕೆ ಹೋದ್ರೆ ಹಿಂಗೆ ಆಗೋದು. ಕಣ್ಣಿಗೆ ಹಾಕ್ಕೊಂಡು ಕಣ್ಣೆಲ್ಲ ಉರಿ ಬಂದೋಯ್ತು ಗೈಸ್. ಏನಕ್ಕೆ ಬಿಟ್ರು? ಎಲ್ಲರೂ ಬಿಟ್ರಾ? ಏಕೆ? ಹೋಗು ಬಟ್ಟೆ ಚೇಂಜ್ ಮಾಡ್ಕೊಬರ್ಬೇಕು.
ಏಕೆ ನೆಕ್ಸ್ಟ್ ಟೈಮ್ ಸ್ಪ್ರೇ ಬಾಟಲ್ ತೊಗೊತೀನಿ, ಓಕೆನಾ? ಈಗ ಬ್ಯಾಕ್ ಸೈಡ್ ಇಲ್ಲಿಗೆ ಹಾಕ್ಬೇಕು. ಸೊ ಗಾಯ್ಸ್, ಫೈನಲಿ ನಾನು ಆನಿಯನ್ ಎಲ್ಲ ಹಾಕ್ಕೊಂಡು ನಿಮ್ಗೆ ತೋರಿಸ್ದೆ ಯಾವ ಥರ ಮಾಡಿದೆ ಅಂತ ಪ್ರೊಸೀಜರು. ಸೊ ಅದಾದಮೇಲೆ ನಾನು ಸ್ಕ್ಯಾಲ್ಪಿಗೆಲ್ಲ ಈ ಥರ ಸ್ವಲ್ಪ ಮಸಾಜ್ ಮಾಡ್ಕೊಂಡಿನಿ, ಇನ್ನೂ ಸ್ವಲ್ಪ ಮಸಾಜ್ ಮಾಡಿಕೊಂಡು ಟೈಮ್ ಮಾಡಿ ಕಟ್ಬಿಟ್ಟು ಆಮೇಲೆ ತಿರ್ಗಾ ಸ್ನಾನ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಸೊ ಹೇರ್ ಯಾವ ಥರ ಆಗಿದೆ ಅಂತ. ಸೊ ಫಸ್ಟ್ ಟೈಮು ಗೊತ್ತಿಲ್ಲ ನನಗೆ. ಸೊ ಲೆಟ್ಸ್ ವಾಚ್. ಫೈನಲಿ ಆಫ್ಟರ್ ಹೇರ್ ವಾಶ್ ನೀವು ನೋಡ್ಬೋದು. ಸೊ ಇವಾಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸೊ ಮೇಲ್ಗಡೆ ಬಂದೆ. ಹೇರ್ ಸ್ವಲ್ಪ ಒಣಗಿಸ್ಕೊಳ್ಳೋಣ ಅಂತ ಫುಲ್ ಹೇರ್ ತೋರಿಸ್ತೀನಿ. ಸೊ ಎಸ್ ಗಾಯ್ಸ್, ಇದು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೇಳ್ತೀನಿ ಯಾವ ಥರ ಅಂತ. ವೀಕ್ಲಿ ಒಂದು 2-3 ಟೈಮ್ಸು ಇದನ್ನು ಹಾಕ್ಕೋತೀನಿ. ಸೊ ಹಾಕ್ಕೊಂಡಾದಮೇಲೆ ರಿಸಲ್ಟ್ ಯಾವ ಥರ ಬರುತ್ತೆ, ಚೆನ್ನಾಗಿ ಬರುತ್ತಾ ಅಥವಾ ಏನು ಎತ್ತ ಅಂತ ನಿಮಗೆ ಸದ್ಯದಲ್ಲೇ ತಿಳಿಸ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫುಲ್ ವೀಡಿಯೋಸ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಬಾಯ್. ಸಿ ಯು.